ಇನ್ನು ಈ ಬಾರಿ ದೇವೇಗೌಡರ ಕುಟುಂಬದವರು ಯಾರೂ ಕೂಡ ಲೋಕ ಅಖಾಡದಲ್ಲಿ ಗೆಲ್ಲೋದಿಲ್ಲ. ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಗೆಲ್ಲಲ್ಲ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ಲಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಕೂಡ ಸೋಲನ್ನ ಅನುಭವಿಸುತ್ತಾರೆ. ಎಚ್.ಡಿ.ಕೆ ಕಣ್ಣೀರಿಗೆ ನೀವು ಯಾರೂ ಕೂಡ ಮನ್ನಣೆಯನ್ನ ಕೊಡಬೇಡಿ ಅಂತ ಹೇಳಿ ಎಚ್.ಡಿ. ಫ್ಯಾಮಿಲಿ ವಿರುದ್ಧ ಮತ್ತೆ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಲೋಕ ಅಖಾಡದಲ್ಲಿ. ಇವತ್ತು ಬಿಜೆಪಿ ಜೊತೆನಲ್ಲಿ ಅನೈತಿಕವಾದಂತ ಸಂಬಂಧ ಬೆಳೆಸ್ಕೊಂಡಿದ್ದಾರೆ. ನನಗನ್ಸುತ್ತೆ, ನನಗೆ ಇರೋ ಇನ್ಫಾರ್ಮೇಶನ್ ಪ್ರಕಾರ ಅವ್ರ ಕುಟುಂಬದವರು ಈ ಸರಿ ಯಾರು ಗೆಲ್ಲಲ್ಲ. ಮಂಜುನಾಥ್ ಗೆಲ್ಲಲ್ಲ, ಮಂಡ್ಯದಲ್ಲಿ ಕುಮಾರಸ್ವಾಮಿನೂ ಗೆಲ್ಲಲ್ಲ, ಆಮೇಲೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನೂ ಗೆಲ್ಲಲ್ಲ, ಆಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅವ್ರ ಅಳಿನ ನಿಲ್ಲಿಸ್ಬಿಟ್ಟಿದ್ದಾರೆ. ಬಿಜೆಪಿಯಿಂದ, ಜೆಡಿಎಸ್ ಇಂದ ನಿಂತಿಲ್ಲ, ಬಿಜೆಪಿಯಿಂದ. ಅವ್ರ ಅಳಿಯ ಅವರು ಡಾಕ್ಟರ್ ಆಗಿದ್ದವರು, ಪಾಪ ಆ ಡಾಕ್ಟರ್ ಆಗಿದ್ದವ್ರನ್ನ ಕರ್ಕೊಂಡು ಹೋಗಿ ಬಿಜೆಪಿಗೆ ತಳ್ಳಿಬಿಟ್ಟವ್ರೆ. ಯಾಕಂತಂದ್ರೆ ಗ್ರಾಮೀಣ ಭಾರತೀಯ ಲೋಕಸಭಾ ಚುನಾವಣೆ ಇದೆಯಲ್ಲ, ಡಿ.ಕೆ. ಸುರೇಶ್ ಮೇಲೆ ಜೆಡಿಎಸ್ ನಿಂದ ನಿಂತ್ಕೊಂಡ್ರೆ ಸೋತ್ ಬಿಡ್ತಾರೆ ಅಂತೇಳಿ ಈಗ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ. ಅಲ್ಲೂ ಅವರು ಸೋಲ್ತಾರೆ, ಕೋಲಾರದಲ್ಲೂ ಸೋಲ್ತಾರೆ. ಎಲ್ಲಿ ಗೆಲ್ತಾರೆ ಹೇಳಿ ನೋಡ. ದಯಮಾಡಿ ಇವತ್ತು ಕುಮಾರಸ್ವಾಮಿ ಬರ್ಬೋದು, ದೇವೇಗೌಡರು ಬರ್ಬೋದು, ಕಣ್ಣೀರ್ ಹಾಕ್ಬಹುದು. ದಯಮಾಡಿ ಅವ್ರ ಕಣ್ಣೀರಿಗೆ ನೀವ್ಯಾರು ಕೂಡ ಮನ್ನಣೆ ಕೊಡಬೇಡಿ. ಸತ್ಯ ಹೇಳಲ್ಲ, ಸತ್ಯ ಹೇಳಲ್ಲ. ಇದು ಹೇಳಿದ್ರೆ ಕೋಪ ಬಂದ್ಬಿಡ್ತದೆ ಅವ್ರಿಗೆ, ದೇವೇಗೌಡರಿಗೆ ಕೋಪ. ಕಣ್ಣೀರ್ ಹಾಕ್ಬಿಡ್ತಾರೆ. ಕಣ್ಣೀರ್ ಹಾಕ್ಬಿಟ್ರೆ ನೀವೆಲ್ಲ ಮರುಗ್ ಬಿಡ್ತೀರಿ ಅಂತೇಳಿ ಕಣ್ಣೀರ್ ಹಾಕ್ಬಿಡೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.